ಎಲ್ಲರಿಗೆ ನಮಸ್ಕಾರ. ಕನ್ನಡ ಲೈಫ್ ಸ್ಟೋರಿನಿಂದ ಪ್ರತಿಯೊಬ್ಬರಿಗೆ ತುಂಬ ಧನ್ಯವಾದಗಳು. ನನ್ನ ಪತಿ ನನ್ನೊಂದಿಗೆ ಸ್ನಾನಕ್ಕೆ ಬರೋದು ನನಗೆ ಇಷ್ಟವಾಗ್ತಿಲ್ಲ. ನಾನು ಸ್ನಾನ ಮಾಡಲು ಹೋದಾಗ ನನ್ನ ಪತಿಯು ನನ್ನೊಂದಿಗೆ ಸ್ನಾನಕ್ಕೆ ಬರಲು ತಯಾರಾಗಿರುತ್ತಾರೆ. ಆದರೆ ಇದು ನನಗೆ ಇಷ್ಟವಾಗುತ್ತಿಲ್ಲ. ಏನು ಮಾಡಲಿ? ನಾನು ವಿವಾಹಿತ ಮಹಿಳೆ. ವೈವಾಹಿಕ ಜೀವನದಲ್ಲಿ ಯಾವುದೇ ಟೆನ್ಷನ್ ಇಲ್ಲ. ಆದರೆ ನನ್ನ ಗಂಡನ ಒಂದು ಅಭ್ಯಾಸದಿಂದ ನಾನು ತುಂಬ ತೊಂದರೆಗಿಡಿದಿದ್ದೇನೆ. ನಾನು ಸ್ನಾನ ಮಾಡಲು ಹೋದಾಗ ಅವರು ನನ್ನ ಜೊತೆ ಸ್ನಾನಕ್ಕೆ ಬರಲು ಪ್ರಯತ್ನಿಸುತ್ತಾರೆ. ಆರಂಭದಲ್ಲಿ ನಾನು ಅವರ ಅಭ್ಯಾಸವನ್ನು ತುಂಬ ಮಾದಕವಾಗಿ ಕಂಡುಕೊಂಡೆ. ಆದರೆ ಈಗ ನನಗೆ ದೊಡ್ಡ ಸಮಸ್ಯೆ ಆಗುತ್ತಿದೆ. ನನಗೆ ಇಷ್ಟವಾಗುವುದಿಲ್ಲ. ಅವರು ಪ್ರತಿ ಬಾರಿ ನನ್ನ ಹಿಂದೆ ಬರುವುದು ನನಗೆ ಇಷ್ಟವಿಲ್ಲ. ಈ ಸಮಯದಲ್ಲಿ ನಾನು ಸಾಕಷ್ಟು ಒತ್ತಡವನ್ನು ಅನುಭವಿಸುತ್ತೇನೆ. ಅದಕ್ಕೂ ಒಮ್ಮೆ ನಾನು ಅವರಿಗೆ ಹೇಳಲು ಪ್ರಯತ್ನಿಸಿದೆ, ಆದರೆ ಅವರು ಅದರಿಂದ ಬೇಜಾರು ಪಟ್ಟುಕೊಂಡರು. ಆದರೆ ಮದುವೆಯಾದ ನಂತರ ನನಗೆ ಸಮಯ ದೊರೆಯುತ್ತಿಲ್ಲ. ಈ ಒಂದು ಕಾರಣದಿಂದ ನನಗೂ ತುಂಬ ಬೇಜಾರವಾಗುತ್ತಿದೆ. ನನ್ನ ಪತಿ ನನ್ನನ್ನು ತುಂಬ ಪ್ರೀತಿಸಬೇಕೆಂದು ನಾನು ಬಯಸುತ್ತೇನೆ. ಆದರೆ ಅವರು ನನ್ನ ಕಸಗೀತದಲ್ಲೂ ಅವರು ಶಾಮೀಲಾಗುವುದು ನನಗೆ ಇಷ್ಟವಿಲ್ಲ. ಅದನ್ನು ಹೇಗೆ ಅರ್ಥ ಮಾಡಿಸಬೇಕೆಂದು ನನಗೆ ತಿಳಿಯುತ್ತಿಲ್ಲ. ನಾವು ಮದುವೆಯಾದಾಗ ನಾವು ನಮ್ಮ ಸಂಗಾತಿಗಾಗಿ ನಮ್ಮ ಸಮಯವನ್ನು ವಿನಿಯೋಗಿಸಲು ಪ್ರಯತ್ನಿಸುತ್ತೇವೆ ಎಂದು ಮತ್ತು ಸಂಬಂಧ ಆರಂಭದಲ್ಲಿ ನಮಗೆ ಈ ಪ್ರೀತಿ ತುಂಬ ಇಷ್ಟವಾಗುತ್ತದೆ. ಆದರೆ ಸಮಯ ಕಳೆದಂತೆ ಈ ಪ್ರೀತಿಯ ಕಡಿಮೆಯಾಗಲು ಪ್ರಾರಂಭಿಸುತ್ತದೆ. ನಿಮ್ಮ ವಿಷಯದಲ್ಲೂ ನಾನು ಅದೇನು ನೋಡುತ್ತಿದ್ದೇನೆ. ಮದುವೆಯ ಆರಂಭದಲ್ಲಿ ನಿಮ್ಮ ಪತಿ ನಿಮ್ಮನ್ನು ಅನುಸರಿಸಿದಾಗ ನೀವು ಅದನ್ನು ಇಷ್ಟಪಡುತ್ತೀರಿ. ಆದರೆ ಇದು ಪ್ರತಿದಿನ ನಡೆಯಲು ಪ್ರಾರಂಭಿಸಿದಾಗ ಅವರ ಈ ಅಭ್ಯಾಸವನ್ನು ನಿಮ್ಮನ್ನು ಕಾಡಲಾರಂಭಿಸುತ್ತದೆ. ಏಕೆಂದರೆ ಈಗ ನಿಮಗೆ ಸಮಯ ಸಿಗುತ್ತಿಲ್ಲ. ನಿಮ್ಮ ಪತಿಯೊಂದಿಗೆ ಮಾತನಾಡಿ. ನೀವು ಹೇಳಿದಂತೆ ನಿಮ್ಮೊಂದಿಗೆ ಸ್ವಲ್ಪ ಸಮಯ ಬೇಕು. ಅಂತಹ ಪರಿಸ್ಥಿತಿಯಲ್ಲಿ ಮೊದಲು ನಿಮ್ಮ ಪತಿಯೊಂದಿಗೆ ಮಾತನಾಡಿ. ನಿಮ್ಮೊಂದಿಗೆ ಸ್ವಲ್ಪ ಸಮಯ ಕಳೆಯಲು ನೀವು ಬಯಸುತ್ತೀರಿ ಎಂದು ಹೇಳಿ. ಈ ಸಮಯದಲ್ಲಿ ನೀವು ಅವರೊಂದಿಗೆ ಬಹಳ ಮೃದುವಾಗಿ ಮಾತನಾಡಬೇಕು ಎನ್ನುವುದನ್ನು ನೆನಪಿಡಿ. ನಿಮ್ಮೊಂದಿಗೆ ಸಮಯ ಕಳೆಯಲು ನೀವು ಬಯಸಿದರೆ ನೀವು ಡ್ರೈವಿಂಗ್, ಯೋಗ, ಏರೋಬಿಕ್ಸ್ನಂತಹ ಚಟುವಟಿಕೆಗಳಲ್ಲಿ ಭಾಗವಹಿಸಬಹುದು. ಅದೇ ಸಮಯದಲ್ಲಿ ನಿಮ್ಮ ಸ್ನೇಹಿತರೊಂದಿಗೆ ಔಟಿಂಗ್ ಯೋಚಿಸುವ ಮೂಲಕ ನೀವು ಕೆಲವೊಮ್ಮೆ ನಿಮ್ಮ ಸಮಯವನ್ನು ಆನಂದಿಸಬಹುದು. ಪತಿಯೊಂದಿಗೆ ಸಮಯ ಕಳೆಯಲು ಸಹ ಕಾಳಜಿ ವಹಿಸಿ. ನಿಮ್ಮ ವೈವಾಹಿಕ ಸಮಯ ನಿಮಗೆ ಮುಖ್ಯವಾಗಿದೆ, ನಿಜ. ಹಾಗೆಯೇ ನಿಮ್ಮ ಪತಿಯೊಂದಿಗೆ ಸಮಯ ಕಳೆಯುವುದು ಸಹ ಅಷ್ಟೇ ಮುಖ್ಯ ಎನ್ನುವುದನ್ನು ನೆನಪಿನಲ್ಲಿಡಿ. ನಿಮ್ಮ ಸಮಯದಿಂದಾಗಿ ನಿಮ್ಮ ಪತಿಯನ್ನು ದೂರವಿಡುವಂತೆ ಆಗಬಾರದು. ನೀವು ಖಾಸಗಿಯಾಗಿ ಸ್ನಾನ ಮಾಡಲು ಇಷ್ಟಪಡುತ್ತೀರಿ ಎಂದಾದರೆ ಕೆಲವು ವಾರಗಳಿವೆ. ನಾವು ಸ್ನಾನಗೃಹದ ಪ್ಲ್ಯಾನ್ಗಳನ್ನು ಮುಂದೂಡಬಹುದು ಎಂದು ನಿಮ್ಮ ಪತಿಗೆ ಸ್ಪಷ್ಟವಾಗಿ ತಿಳಿಸಿ. ನಿಮ್ಮ ಗುಣಮಟ್ಟದ ಸಮಯದ ಬಗ್ಗೆ ತಿಳಿಸಿ. ಅಷ್ಟೇ ಅಲ್ಲ, ಈ ಸಮಯದಲ್ಲಿ ನಿಮ್ಮ ಗುಣಮಟ್ಟದ ಸಮಯದ ಬಗ್ಗೆಯೂ ಅವರಿಗೆ ತಿಳಿಸಿ. ಕೆಲವೊಮ್ಮೆ ನಿಮಗಾಗಿ ಸಮಯ ಬೇಕಾಗುತ್ತದೆ ಎಂದು ಅವರಿಗೆ ವಿವರಿಸಿ. ನಿಮ್ಮ ಮಾತುಗಳನ್ನು ಕೇಳಿದ ನಂತರ ಅವರಿಗೆ ಬೇಜಾರುಗೊಳ್ಳಬಹುದು. ಇನ್ನೂ ತನ್ನ ವಿಷಯವನ್ನು ಉಳಿಸಿಕೊಳ್ಳಲು ಪ್ರಯತ್ನಿಸಿ. ನಾನು ಇದನ್ನು ಮಾಡಬೇಕೆಂದು ನಾನು ನಿಮ್ಮನ್ನು ಕೇಳುತ್ತಿದ್ದೇನೆ, ಏಕೆಂದರೆ ನೀವು ನಿಮ್ಮ ವಿಷಯವನ್ನು ಸರಿಯಾಗಿ ಇಟ್ಟುಕೊಳ್ಳದಿದ್ದರೆ ಮುಂದಿನ ದಿನಗಳಲ್ಲಿ ಇದರಿಂದ ನಿಮಗೆ ದೊಡ್ಡ ತೊಂದರೆಗಳಾಗಬಹುದು. ಫ್ರೆಂಡ್ಸ್, ಈ ಸ್ಟೋರಿ ಎಲ್ಲರಿಗೆ ಯಾರು ಅರ್ಥ ಮಾಡ್ಕೋತೀರಾ ಅವರಿಗೆ ಯೂಸ್ ಆಗುತ್ತೆ. ಈ ಸ್ಟೋರಿ ಕೇಳಿದ ಪ್ರತಿಯೊಬ್ಬರಿಗೆ ತುಂಬ ಧನ್ಯವಾದಗಳು.